ಆತ್ಮೀಯ ವಿದ್ಯಾರ್ಥಿಗಳೇ, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ ಪುನಃ ಮತ್ತೆ ನಾವು ಉದಾಹರಣೆ 3 ಎಕ್ಸಾಂಪಲ್ ನಂಬರ್ 3 ಅಧ್ಯಯನ ಮಾಡಿಕೊಳ್ಳೋಣ. ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಈ ಅಧ್ಯಾಯದಲ್ಲಿ ಉದಾಹರಣೆ 3ನೇದಾಗಿ ಏನಂತ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಎಕ್ಸಾಂಪಲ್ 3, ಆ್ಯನ್ ಅಬ್ಸರ್ವರ್, ವೀಕ್ಷಕರೊಬ್ಬರು 1.5 ಮೀಟರ್ ಟಾಲ್, ಅವ್ರ ಹೈಟ್ ಇದೆ. ಎಷ್ಟು ಹೈಟ್ ಅದಾರ ಅಂತಂದ್ರೆ 1.5 ಮೀಟರ್ ಹೈಟವಿರುವ ಅಥವಾ ಎತ್ತರವಿರುವ ವೀಕ್ಷಕರೊಬ್ಬರು ಈಸ್ 28.5 ಮೀಟರ್ ಅವೇ ಫ್ರಾಮ್ ಎ ಚಿಮ್ನಿ. ಒಂದು ಚಿಮ್ನಿ, ಒನ್ ಆಫ್ ದೇರ್ ಈಸ್ ಚಿಮ್ನಿ. ಸೊ ಇಸ್ ದಟ್ ಅಬ್ಸರ್ವರ್ ಅವೇ ಫ್ರಮ್ ದ ಚಿಮ್ನಿ 28.5 ಮೀಟರ್. ಆ ಅಬ್ಸರ್ವರು ಅಂತ ಏನದಾರಲ್ಲ ಅವರು ಆ ಚಿಮ್ನಿ ಅನ್ನುವಂಥದ್ದು ಒಂದು ದೀಪ ಅಂತ. ಆ ದೀಪದಿಂದ ಎಷ್ಟು ದೂರದಲ್ಲಿದಾರ ಅಂತಂದ್ರೆ 28.5 ಮೀಟರ್ ದೂರದಲ್ಲಿದಾರ ಅಂತ ಅರ್ಥ. ದ ಎಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ದ ಚಿಮ್ನಿ ಫ್ರಮ್ ಹರ್ ಐಸ್ ಈಸ್ 45 ಡಿಗ್ರಿ. ಅವರು 28.5 ಮೀಟರ್ ದೂರದಲ್ಲಿ ನಿಂತುಕೊಂಡು ಆ ಚಿಮನಿಯ ಮೇಲ್ತುದಿಯನ್ನು ವೀಕ್ಷಿಸಿದಾಗ ನೋಡಿದಾಗ ಎಷ್ಟಾಯಿತು ಡಿಗ್ರಿ? ಉನ್ನತ ಕೋನ 45 ಡಿಗ್ರಿ ಆಗುತ್ತೆ. ವಾಟ್ ಈಸ್ ದ ಹೈಟ್ ಆಫ್ ದ ಚಿಮ್ನಿ? ವಾಟ್ ಈಸ್ ದಿ ಹೈಟ್ ಆಫ್ ದ ಚಿಮ್ನಿ? ದ ಕ್ವಶನ್ಸ್. ಚಿಮಣಿಯ ಎತ್ತರ ಏನು ಅಂತ. ಅದೇ ಕನ್ನಡದಲ್ಲಿ ಉದಾಹರಣೆ 3, 1.5 ಮೀಟರ್ ಎತ್ತರವಿರುವ ವೀಕ್ಷಕರೊಬ್ಬರು ಚಿಮಣಿಯಿಂದ 28.5 ಮೀಟರ್ ದೂರದಲ್ಲಿದ್ದಾರೆ. ಆ ವೀಕ್ಷಣೆ ಮಾಡ್ತಕ್ಕಂಥ ವೀಕ್ಷಕರ ಎತ್ತರ ಎಷ್ಟು? 1.5 ಮೀಟರ್. ಅವರು ಚಿಮಣಿಯಿಂದ ಎಷ್ಟು ದೂರದಲ್ಲಿ ಅದಾರ ಅಂದರೆ 28.5 ಮೀಟರ್ ದೂರದಲ್ಲಿದ್ದಾರೆ. ಚಿಮಣಿಯ ಮೇಲ್ತುದಿಗೆ, ಚಿಮಣಿಯ ಅಂತಿಮ ಮೇಲ್ತುದಿ ಏನು ಬರುತ್ತಲ್ಲ, ಮೇಲ್ತುದಿಗೆ ಅವರ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು 45 ಡಿಗ್ರಿ ಆಗಿದೆ. ಅವರ ಕಣ್ಣಿನಿಂದ ಉಂಟಾದ ಉನ್ನತ ಕೋನ ಎಷ್ಟಾಗಿದೆ ಅಂತಂದರೆ 45 ಡಿಗ್ರಿ ಆಗಿದೆ. ಚಿಮಣಿಯ ಎತ್ತರವೇನು ಅನ್ನುವಂಥ ಪ್ರಶ್ನೆ ಇರುತ್ತೆ. ಇದು ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು. ಹಾಗಾದರೆ ವಿದ್ಯಾರ್ಥಿಗಳೇ, ಇದನ್ನು ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ವಿಚಾರ ಮಾಡಿಕೊಂಡಾಗ ಇಲ್ಲಿ ಇದನ್ನು ನಾವೇನು ಮಾಡ್ಕೊಳ್ಳೋಣ ಅಂತಂದ್ರೆ ಆ್ಯನ್ ಅಬ್ಸರ್ವರ್ ಅಂತ ಅರ್ಥ ಮಾಡಿಕೊಳ್ಳೋಣ ಅಥವಾ ವೀಕ್ಷಕರು ಅಂತ ತಿಳ್ಕೊಳ್ಳೋಣ. ಈ ವೀಕ್ಷಕರ ಎತ್ತರ ಎಷ್ಟದ ಅಂತಂದ್ರೆ 1.5 ಮೀಟರ್ ಎತ್ತರ ಅದಾರ ಅವರು. ಇವರು ಒಂದು ಏನದ ಅಂತಂದ್ರೆ ಚಿಮಣಿ ಇರುವಂಥ ಸ್ಥಳ ಇದು ಆಗಿರಲಿ. ಇದು ಚಿಮಣಿ ಇರತಕ್ಕಂಥ ಒಂದು ಪ್ಲೇಸು, ಸ್ಥಳ ಅಂತ ಗುರುತಿಸ್ದೆವು. ಆ ಚಿಮಣಿಯ ಮೇಲ್ತುದಿಗೆ ಏನು ಮಾಡ್ತಾರಂದ್ರೆ ಇವಾಗ ಈ ರೀತಿಯಾಗಿ ಇಲ್ಲಿ ಚಿಮಣಿ ಉರಿತದ ಅಂತ ಅರ್ಥ ಮಾಡಿಕೊಳ್ಳೋಣ. ಇವಾಗ ಇದನ್ನು ಈ ರೀತಿಯಾಗಿ ಆ ಒಂದು ಚಿಮಣಿಯು ಅದನ್ನು ಬೆಳಗುತ್ತದ ಅಥವಾ ಉರ್ಲಿಕ್ಕತ್ತದ ಅಂತ ಅರ್ಥ ಮಾಡಿಕೊಳ್ಳೋಣ. ಹಾಗಾದರೆ ಆ ಚಿಮಣಿಯ ಎತ್ತರ ಎಷ್ಟು ಅನ್ನುವಂಥ ಪ್ರಶ್ನೆ ಅಲ್ಲಿ ಅವರು ಕೇಳ್ತಾರೆ. ಹಾಗಾದರೆ ಇಲ್ಲಿ ನಾವೇನು ಮಾಡೋಣ ಅಂತಂದ್ರೆ ಅವರ ದೃಷ್ಟಿಯಿಂದ ಅಂತ ಹೇಳ್ತಾರೆ. ಅವರ ತಮ್ಮ ಕಣ್ಣಿನಿಂದ ನೋಡಿದಾಗ ಹರ್ ಐಸ್ ಅಂತ ಬರುತ್ತೆ. ಅವರು ತಮ್ಮ ಕಣ್ಣಿನಿಂದ ಈ ಚಿಮಣಿಯ ಮೇಲ್ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನ ಎಷ್ಟಾಯಿತು ಅಂದ್ರೆ 45 ಡಿಗ್ರಿ ಆಯಿತು ಅಂತ. ಹಾಗಾದರೆ ಉನ್ನತ ಕೋನವನ್ನು ನೋಡಬೇಕು ಅಂತಂದರೆ ನಮಗೆ ಅಲ್ಲಿ ಕ್ಷಿತಿಜ ರೇಖೆ ಅನ್ನುವಂಥದ್ದು ಬೇಕಾಗುತ್ತೆ. ಇದಕ್ಕೆ ನಾವು ಹಾರಿಜೆಂಟಲ್ ಲೈನ್ ಅಂತ ಹೇಳ್ತಾ ಇದ್ದೀವಿ, ಅಡ್ಡರೇಖೆ ಅಂತ ಕರೀತಾ ಇದ್ದೀವಿ. ಅಡ್ಡರೇಖೆ ಅವಶ್ಯಕತೆಯಾಗಿದ್ದು ಇಷ್ಟು ನಾವು ನೋಡಿದಾಗ ಇವರ ಕಣ್ಣಿನಿಂದ ಉಂಟಾದ ದೃಷ್ಟಿ ಎಷ್ಟು ಅಂದ್ರೆ 45 ಡಿಗ್ರಿ. ಹಾಗಾದರೆ ಇಲ್ಲಿ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ ಇದಕ್ಕೆ CD ಅಂತ ಗುರುತಿಸೋಣ. ಈ ಹಾರಿಜೆಂಟಲ್ ಲೈನ್ ಎಕ್ಸಸ್ ಆಗಿದೆ, ಇಂಟರ್ಸೆಕ್ಷನ್ ಆಗಿದೆ, ಅದಕ್ಕೆ ನಾವು E ಅಂತ ಗುರುತಿಸೋಣ. ಇಲ್ಲಿ ವಿದ್ಯಾರ್ಥಿಗಳೇ ACEB ತೆಗೆದುಕೊಂಡಾಗ ACEB
ಬಿ ಅಂತ ತೆಗೆದುಕೊಂಡಾಗ ಇದು ಏನಾಗುತ್ತೆ, ಒಂದು ರೆಕ್ಟೆಂಗಲ್ ಆಗುತ್ತೆ. ರೆಕ್ಟೆಂಗಲ್ ಅಂದರೆ ಆಯತ ಅಂತ ಕರಿತಾ ಇದ್ದೀವಿ. ಆಯತದಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ತವೆ ಅಂದಂಗಾಯಿತು, ಸಮ ಇರುತ್ತೆ. ಅಂದರೆ ವೀಕ್ಷಕರ ಎತ್ತರ ಎಷ್ಟಿದೆ ಅಷ್ಟೇ ಸಿ ಇರುತ್ತೆ. ಸೊ ಈಸ್ ದೇರ್ ಫೋರ್ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತಂದರೆ ಎ ಬಿ ಈಕ್ವಲ್ ಟು 1.5 ಮೀಟರ್ ಟಾಲ್ ಅಂತ, ಎತ್ತರ ಆ್ಯನ್ ಅಬ್ಸರ್ವರ್ ಅಂತ ಬರೀತೀವಿ. ಅಬ್ಸರ್ವರ್ ಅಂದ್ರೆ ವೀಕ್ಷಕರ ಎತ್ತರ ಅಂತ ಕನ್ನಡದಲ್ಲಿ ಬರೀತೀವಿ. ಇದಕ್ಕೆ ವೀಕ್ಷಕರ ಎತ್ತರ ಎಷ್ಟು ಅಂತಂದರೆ 1.5 ಮೀಟರ್ ಅಂತ ಕರಿತಾ ಇದ್ದೀವಿ. ಇವಾಗ ಎ ಬಿ ಸಿ ಡಿ ಏನು, ಎ ಬಿ ಇ ಸಿ ಅಥವಾ ಎ ಸಿ ಇ ಬಿ ಈಸ್ ಎ ರೆಕ್ಟೆಂಗಲ್ ಅಂತ ಕರಿತೀವಿ. ರೆಕ್ಟೆಂಗಲ್ ಅಂತಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಆಯತ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಇದಕ್ಕೆ ಆಯತ ಅಂತ ಕರಿತಾ ಇದ್ದೀವಿ. ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತವ. ಸೊ ಈಸ್ ದೇರ್ ಫೋರ್ ಎ ಬಿ ಈಕ್ವಲ್ ಟು ಯಾವುದಾಗುತ್ತೆ ಅಂದರೆ ಇ ಸಿ ಆಗುತ್ತೆ. ಎ ಬಿ ಈಕ್ವಲ್ ಟು ಇ ಸಿ ಎಷ್ಟಾಯಿತು ಅಂದರೆ 1.5 ಮೀಟ್ರ್ ಆಯ್ತು. ಇದು ಎಷ್ಟಾಯ್ತು ಇದ್ರದ್ದು ಎತ್ತರ, 1.5 ಮೀಟರ್. ಹಾಗಾದರೆ ಚಿಮಣಿಯ ಸ್ವಲ್ಪ ಎತ್ತರ ನಮಗೆ ಗೊತ್ತಾಯ್ತು ಇವಾಗ 1.5 ಮೀಟ್ರದಷ್ಟು. ಇನ್ನು ಇಡೀ ಎಷ್ಟು ಹೈಟ್ ಇದೆ ಅನ್ನುವಂಥದ್ದು ನಾವು ಕಂಡುಹಿಡಿಬೇಕು. ಸೊ ಈಸ್ ದೇರ್ ಫೋರ್ ಉನ್ನತ ಕೋನ ಎಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ ಅಂತಂದರೆ DBER ಎಷ್ಟು ಅಂತಂದರೆ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಈಸ್ ದೇರ್ ಫೋರ್ ಎಂಗಲ್ ಆಫ್ EBD ಈಕ್ವಲ್ ಟು ಎಷ್ಟು ಡಿಗ್ರಿ ಅಂದರೆ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 45 ಡಿಗ್ರಿ ಅಂತ ಹೇಳಿದ್ದಾರೆ. ಹಾಗಾದರೆ ಇದು 45 ಡಿಗ್ರಿಯನ್ನು ತೆಗೆದುಕೊಂಡಾಗ ನಾವು ಏನು ಮಾಡಬೇಕು ಅಂತಂದರೆ ಚಿಮಣಿಯ ಎತ್ತರವನ್ನು ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಈ ಚಿಮಣಿಯ ಎತ್ತರವನ್ನು ಕಂಡುಹಿಡಿಬೇಕು ಅಂತಂದರೆ ಏನು ತೆಗೆದುಕೊಂಡ್ರೆ ಇಲ್ಲಿ ನಾವು ಚಿಮಣಿಯ ಎತ್ತರ ಕಂಡುಹಿಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಸ್ ದೇರ್ ಫೋರ್ ಚಿಮಣಿಯ ಎತ್ತರ ಬೇಕು ಅಂತಂದರೆ ಅಲ್ಲಿ ಯಾವ ರೀತಿಯಾಗಿ ನಾವು ಅಧ್ಯಯನ ಮಾಡ್ಕೊಳ್ತೀವಿ ಅಂತಂದರೆ ಸೊ ಈಸ್ ದೇರ್ ಫೋರ್ ಇಲ್ಲಿ ಮತ್ತೆ ಲೆಕ್ಕದಲ್ಲಿ 1.5 ಮೀಟರ್ ಎತ್ತರವಿರುವ ವೀಕ್ಷಕರೊಬ್ಬರು ಚಿಮಣಿಯಿಂದ ಎಷ್ಟು ದೂರದಲ್ಲಿ ಅದಾರ ಅವರು ಅಂತಂದರೆ 28.5 ಮೀಟ್ರ್ ದೂರದಲ್ಲಿದ್ದಾರೆ. ಇಲ್ಲಿ ಚಿಮಣಿ ಅದ ಅಂತಂದ್ರೆ ಈ ಚಿಮಣಿಯಿಂದ ವೀಕ್ಷಕರು ಇರುವಂಥ ದೂರ ಎಷ್ಟು, 28.5 ಮೀಟರ್. ಸೊ ಈಸ್ ದ ಎ ಸಿ ಈಕ್ವಲ್ ಟು ಎಷ್ಟಾಗುತ್ತೆ, ಎ ಸಿ ಈಕ್ವಲ್ ಟು 20.5 ಮೀಟರ್ ಅಂತ ಹೇಳಿದೆವು. ಹಾಗಾದರೆ ಆ ವೀಕ್ಷಕರು ಚಿಮಣಿಯಿಂದ ಇರುವಂಥ ದೂರ 28.5 ಮೀಟರ್ ಅಂತ ಹೇಳಿದ್ರೆ ಎ ಸಿ ಇ ಬಿ ಏನಂತ ಹೇಳಿರಿ, ಈಸ್ ರೆಕ್ಟೆಂಗಲ್ ಅಂತ ಹೇಳಿದ್ರಿ. ಸೊ ಈಸ್ ದೇರ್ ಫೋರ್ ಎ ಸಿ ಈಕ್ವಲ್ ಟು ಯಾವುದಾಗುತ್ತೆ, ಅಲ್ಲಿ ಬಿ ಇ ಆಗುತ್ತೆ. ಆದ್ದರಿಂದ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ ಎ ಸಿ ಈಕ್ವಲ್ ಟು ಬಿ ಇ ಈಕ್ವಲ್ ಟು ಎಷ್ಟು, 28.5 ಮೀಟರ್ ಅಂತ ಆಯಿತು. 28.5 ಮೀಟರ್ ತೆಗೆದುಕೊಂಡು ನಾವು ಇವಾಗ ಈ ಒಂದು ಡಿ ಎ ಹೈಟನ್ನು ಕಂಡುಹಿಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿ ಆ್ಯಂಗಲ್ ಇ ಬಿ ಡಿ ಈಕ್ವಲ್ ಟು ಎಷ್ಟಿದೆ ಅಂತಂದರೆ 45 ಡಿಗ್ರಿ ಇದೆ. 45 ಡಿಗ್ರಿ ಅಂತಂದರೆ ನಾವಿಲ್ಲಿ ಏನು ಮಾಡ್ಕೊಳ್ಳೋಣ ಅಂದರೆ ಟ್ಯಾನ್ 45 ಡಿಗ್ರಿ ಅಂತ ತೆಗೆದುಕೊಂಡಾಗ ಟ್ಯಾನ್ 45 ಡಿಗ್ರಿ ತೆಗೆದುಕೊಂಡಾಗ ಡಿ ಇ ಅಪಾನ ಬಿ ಇ ಬರುತ್ತೆ. ಟ್ಯಾನ್ ತೆಗೆದುಕೊಂಡ್ರೆ ಅಭಿಮುಖ ಬಾಹು ಅಪಾನ ಪಾರ್ಶ್ವ ಬಾಹು ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಡಿ ಇ ಅಪಾನ ಬಿ ಇ ಅಂತ
ಟ್ಯಾನ್ 45 ಅಂದರೆ ಎಷ್ಟು ಅಂತ ಹೇಳ್ತೀವಿ? ಟ್ಯಾನ್ 45 ಅಂದರೆ 1 ಆಗುತ್ತೆ. 1 ಅಪಾನ್ ಏನು ಇರಲಿಲ್ಲ ಅಂದ್ರೆ 1 ಅಂತಿರಲಿ. ಡಿ ಇ ಏನು ಅಂತಂದರೆ ಚಿಮಣಿಯ ಇನ್ನು ಉಳಿದಿರುವ ಭಾಗ ಅದು. ಸೊ ಇಸ್ ದ ಡಿ ಇ ಅಂತ ಗುರುತಿಸೋಣ. ಅದಕ್ಕೆ ಡಿ ಇ ಅಂತ. ಬಿ ಇ ಅಂದರೆ ಅಲ್ಲಿರುವಂಥ ಒಂದು, ಅದಕ್ಕೆ ನಾವು ಈ ಪಾರ್ಶ್ವ ಬಾಹು ಅಂತ ಕರಿತಾ ಇದ್ದೀವಿ, ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತಾ ಇದ್ದೀವಿ. ಆ ಅಡ್ಜಸೆಂಟ್ ಸೈಡ್ ಎಷ್ಟಿದೆ ಅಂತಂದರೆ 28.5 ಮೀಟ್ರ್ ಇದೆ. 28.5 ಅಂತ ಗುರುತಿಸ್ಕೊಂಡೆವು. ಡಿ ಇ ಈಕ್ವಲ್ ಟು 1 ಗುಣಿಸ್ಕೊಂಡಾಗ ಡಿ ಇ 28.5 1 ಗುಣಿಸ್ಕೊಂಡಾಗ 28.5 ಮೀಟ್ರ್ ಅಂತ ಆಯಿತು. ಡಿ ಇ ಎಷ್ಟು ಬಂತು ಅಂದರೆ 28.5 ಮೀಟ್ರ್ ಅಂತ ಈಗಾಗಲೇ ಗೊತ್ತಾಯಿತು. ಹಾಗಾದರೆ ಮುಂದೆ ಏನು ಮಾಡಬೇಕು ಅಂತ ಹೇಳಿದರೆ ಹೈಟ್ ಆಫ್ ಚಿಮ್ನಿ ಕ್ವಶನ್ಸ್ ಏನಿದೆ. ಸೊ ಈಸ್ ದ ವಾಟ್ ಈಸ್ ದ ಹೈಟ್ ಆಫ್ ದ ಚಿಮ್ನಿ ಅಂತ ಕೇಳಿದ್ದಾರೆ. ಸೊ ಈಸ್ ದ ಹೈಟ್ ಆಫ್ ದ ಚಿಮ್ನಿ. ಹೈಟ್ ಆಫ್ ದ ಚಿಮ್ನಿ ಎಷ್ಟಿದೆ ಅಂತಂದರೆ ಇಲ್ಲಿ ಚಿಮಣಿಯ ಎತ್ತರ ಅಂತ ಕನ್ನಡದಲ್ಲಿ ಬರೆಯೋಣ. ಚಿಮಣಿಯ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ನೋಡ್ಕೊಳ್ಳೋಣ ಎಷ್ಟಾಗುತ್ತೆ ಅಂತ. ಸೊ ಈಸ್ ದೇರ್ ಫೋರ್ ಅದಕ್ಕೆ ಚಿಮಣಿ ಎತ್ತರ ಬೇಕಾದ್ರೆ ಡಿ ಸಿ ಅಂತ ಹೇಳ್ತಾ ಇದ್ದೀವಿ. ಸೊ ಈಸ್ ದ ಡಿ ಸಿ. ಡಿ ಸಿ ಬರಬೇಕು ಅಂತಂದರೆ ಡಿ ಇ ಪ್ಲಸ್ ಇ ಸಿ. ಡಿ ಇ ಪ್ಲಸ್ ಇ ಸಿ ಅನ್ನು ಕೂಡಿಸ್ಬೇಕು. ಡಿ ಇ ಅಂದರೆ ಎಷ್ಟು ಬಂತು? 28.5 ಮೀಟ್ರ್ ಇದೆ. 28.5 ಮೀಟರ್ ಪ್ಲಸ್ ಇ ಸಿ ಅಂದ್ರೆ 1.5 ಮೀಟರ್. 28.5 ಮೀಟರ್ದಲ್ಲಿ 28.5 1.5 5 5 5 5 10. ಸೊ ಇಸ್ ದ ಪಾಯಿಂಟ್. 8 9 10 8 9 10 2 1 3. ಹಾಗಾದರೆ 30 ಮೀಟ್ರ್ ಅಂತ ಬಂತು. ವಾಟ್ ಈಸ್ ದ ಹೈಟ್ ಆಫ್ ದ ಚಿಮ್ನಿ? ಸೊ ಇಸ್ ದ 30 ಮೀಟರ್. ಚಿಮ್ನಿ ಎತ್ತರ ಎಷ್ಟು ಅಂತಂದರೆ 30 ಮೀಟ್ರ್ ಅಂತ ನಾವು ಅರ್ಥೈಸಿಕೊಂಡಿವಿ. ಹಾಗಾದರೆ 4ನೆಯ ಉದಾಹರಣೆ ಯಾವ ರೀತಿಯಾಗಿ ಬಿಡಿಸಬೇಕು ಅಂತ ಮತ್ತೆ ಅಧ್ಯಯನ ಮಾಡಿ. ಎಕ್ಸಾಂಪಲ್ ನಂಬರ್ 4th one. From a point P on the ground, the angle of elevation of the top of a 10 meter tall building is 30 degree ಅಂತ. ಒಂದು ನಾವಿಲ್ಲಿ ಏನು ಮಾಡೋಣ ಅಂತಂದರೆ ಪಿ ಬಿಂದುವನ್ನು ಗುರುತಿಸ್ಕೊಳ್ಳೋಣ. ಇಲ್ಲಿದಿಂದ ಇದರ ನೇರವಾಗಿ ಇಲ್ಲೊಂದು ಬಿಲ್ಡಿಂಗನ್ನು ರಚನೆ ಮಾಡ್ಕೊಳ್ಳೋಣ. ಇದು ಬಿಲ್ಡಿಂಗ್ ಅಂತ ಕಲ್ಪನೆ ಇರಲಿ. ಈ ಬಿಲ್ಡಿಂಗ್ದ ಎತ್ತರ ಎಷ್ಟು ಕೊಟ್ಟರು ಅಂತಂದರೆ ಸೊ ಇಸ್ ದ ಫ್ರಾಮ್ ಎ ಪಾಯಿಂಟ್ ಪಿ ಆನ್ ದಿ ಗ್ರೌಂಡ್ the angle of elevation of the top of a 10 meter tall building is 30 degree. P ಬಿಂದುವಿನಿಂದ ಈ ಎಂಗಲ್ ಆಫ್ ಎಲಿವೇಶನ್ ಅಂತ ಬರುತ್ತೆ. ಹಾಗಾದರೆ ಎಷ್ಟು ಡಿಗ್ರಿ ಆಯಿತು ಇಲ್ಲಿ ಅಂತಂದರೆ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಎತ್ತರ ಎಷ್ಟು ಅಂತಂದರೆ 10 ಮೀಟರ್ ಬಿಲ್ಡಿಂಗದ ಎತ್ತರ ಅಂತ ಹೇಳಿದ್ರು. A flag is hoisted as the top of the building. ಈ ಬಿಲ್ಡಿಂಗ್ದ ಮೇಲ್ಗಡೆ ಏನು ಮಾಡ್ಯಾರ ಅಂತಂದರೆ ಒಂದು ಧ್ವಜವನ್ನು ಈ ರೀತಿಯಾಗಿ ಧ್ವಜವನ್ನು ಹಾರಿಸಿದ್ದಾರೆ. ಎಲ್ಲಿ ಅಂತಂದರೆ ಆ ಬಿಲ್ಡಿಂಗ್ದ ಮೇಲ್ಗಡೆ. ಆ್ಯಂಡ್ ದ ಎಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ದ ಫ್ಲಾಗ್ ಸ್ಟಾಫ್ ಫ್ರಾಮ್ ಪಿ ಈಸ್ ದ 45 ಡಿಗ್ರಿ. ಈ ಫ್ಲಾಗ್ ಸ್ಟಾಫ್ ಅಂದ್ರೆ ಧ್ವಜಸ್ತಂಭ ಅಂತ ಕರಿತಾ ಇದ್ದೀವಿ. ಈ ಧ್ವಜಸ್ತಂಭದಿಂದ ಪಿ ಬಿಂದುವಿಗೆ ಉಂಟಾದ ಕೋನ ಎಷ್ಟು ಅಂತಂದರೆ 45 ಡಿಗ್ರಿ ಅಂತ ಹೇಳಿದ್ದಾರೆ ಅವರು. ಫೈಂಡ್ ದ ಹೈಟ್ ಆಫ್ ದಿ ಫ್ಲಾಗ್ ಸ್ಟಾಫ್. ಹಾಗಾದರೆ ಈ ಕಂಬದ ಎತ್ತರ ಎಷ್ಟು ಅಂತ ಒಂದು ಪ್ರಶ್ನೆ. ಆ್ಯಂಡ್ ದಿ ಡಿಸ್ಟನ್ಸ್ ಆಫ್ ದ ಬಿಲ್ಡಿಂಗ್ ಫ್ರಮ್ ದಿ ಪಾಯಿಂಟ್ ಪಿ ಅಂತ ಹೇಳಿದರು. ಪಿ ಪಾಯಿಂಟ್ನಿಂದ ಈ ಬಿಲ್ಡಿಂಗ್ ಎಷ್ಟು ದೂರದಲ್ಲಿ ಇದೆ ಅನ್ನುವಂಥ ಪ್ರಶ್ನೆ ಎರಡನೇದಾಗಿ ಕೇಳಿದರು. ಹಾಗಾದರೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಏನು ಮಾಡೋಣ ಅಂತಂದರೆ ಇದು ಎ ಅಂತ ಗುರುತಿಸೋಣ, ಇದಕ್ಕೆ ಬಿ ಅಂತ ಇರಲಿ, ಇದಕ್ಕೆ ಸಿ ಅಂತ ಗುರುತಿಸೋಣ. ಎ ಬಿ ಈಸ್
height of the building, so is the 10 meter. BC flag staff, BC equal to, so is the called flag staff. BC ಗೆ ನಾವೇನಂತ ಕರಿತೀವಿ, ಧ್ವಜ ಸ್ತಂಭ ಅಂತ ಕರಿತೀವಿ. Angle of APB equal to 30 degree, so is the angle of APC equal to 45 degree. ಅದನ್ನೇ ಕನ್ನಡದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡಾಗ, ನೆಲದ ಮೇಲಿನ ಒಂದು ಬಿಂದು ಪಿ ನಿಂದ, ನೆಲದ ಮೇಲೆ ಏನು ಮಾಡ್ಯಾರ, ಒಂದು ಬಿಂದು ಪಿ ಅನ್ನುವಂಥದ್ದು ಗುರುತಿಸ್ಕೊಂಡಿದ್ದೀವಿ. 10 ಮೀಟರ್ ಎತ್ತರದ ಕಟ್ಟಡದ ಮೇಲ್ತುದಿಯ ಉನ್ನತ ಕೋನವು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಪಿ ಬಿಂದುವಿನಿಂದ 10 ಮೀಟರ್ ಎತ್ತರದ ಕಟ್ಟಡ ಏನಿದೆ ಅದರ ಮೇಲೆ ಉಂಟಾದ ಉನ್ನತ ಕೋನವು 30 ಡಿಗ್ರಿ ಅಂತ ಕೊಟ್ಟರವರು. ಕಟ್ಟಡದ ಮೇಲೆ ಧ್ವಜವನ್ನು ಹಾರಿಸಿದೆ. ಕಟ್ಟಡದ ಮೇಲೆ ಏನು ಮಾಡ್ಯಾರ, ಇಲ್ಲೊಂದು ಧ್ವಜ ಅಂದ್ರೆ ಜೆಂಡಾ ಅಂತ ಹೇಳ್ತೀವಲ್ಲ, ಆ ಧ್ವಜವನ್ನು ಹಾರಿಸ್ಯಾರವರು. ಮತ್ತು ಪಿ ಬಿಂದುವಿನಿಂದ ಈ ಧ್ವಜಸ್ತಂಭದ ಮೇಲ್ತುದಿಗೆ ಉನ್ನತ ಕೋನವು 45 ಡಿಗ್ರಿ. ಪಿ ಬಿಂದುವಿನಿಂದ ಧ್ವಜಸ್ತಂಭ ಏನಿದೆ ಆ ಧ್ವಜಸ್ತಂಭದ ಉಂಟಾದ ಲಾಸ್ಟ್ ಪಾಯಿಂಟಿಗೆ ಉಂಟಾದ ಕೋನ ಎಷ್ಟು ಅಂದರೆ 45 ಡಿಗ್ರಿ ಅಂತ ಕೊಟ್ಟರು. ಹಾಗಾದರೆ ಧ್ವಜಸ್ತಂಭದ ಉದ್ದವನ್ನು, ಆದ್ದರಿಂದ ಧ್ವಜಸ್ತಂಭದ ಉದ್ದ ಅಂದರೆ BCಯ ಉದ್ದವನ್ನು ಮತ್ತು ಪಿ ಬಿಂದುವಿನಿಂದ ಕಟ್ಟಡಕ್ಕೆ ಇರುವ ದೂರ ಕಂಡು ಹಿಡಿಯಿರಿ. ಪಿ ಬಿಂದುವಿನಿಂದ ಈ ಕಟ್ಟಡಕ್ಕೆ ಇರುವ ದೂರ ಕಂಡು ಹಿಡಿಬೇಕು. ಅಲ್ಲಿ ನಾವು √3 ಬಂದಲ್ಲಿ 1.732 ಅನ್ನು ಯೂಸ್ ಮಾಡಬೇಕು ಅಂತ ಬಳಸಬೇಕು ಅಂತ ಗೊತ್ತಾಯಿತು. ಸೊ ಇಸ್ ದ AB ಈಕ್ವಲ್ ಟು ಏನಂತ ಬರೆಯೋಣ ಅಂತಂದರೆ, AB ಈಕ್ವಲ್ ಟು 10 ಮೀಟರ್ ಟಾಲ್ ಬಿಲ್ಡಿಂಗ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ AB ಅನ್ನುವಂಥದ್ದು ಏನು ಅಂದರೆ 10 ಮೀಟರ್ ಎತ್ತರದ ಕಟ್ಟಡ ಅಂತ ಆಯ್ತದು, ಕಟ್ಟಡ ಅಂತ ಬರೆದೇವಿ ಇಲ್ಲಿ. ಆನಂತರ BC ಏನು ಅಂದ್ರೆ ಫ್ಲ್ಯಾಗ್ ಸ್ಟಾಫ್ ಅಂತ ಬರ್ಕೊಳ್ಳೋಣ. ಸೊ ಈಸ್ ದ BC ಈಸ್ ಎ ಫ್ಲ್ಯಾಗ್ ಸ್ಟಾಫ್ ಅಂತ ಬರೀತಾ ಇದ್ದೀವಿ. ಅಂದರೆ ಧ್ವಜಸ್ತಂಭದ ಎತ್ತರ ಅಂತ ಹೇಳ್ತೀವಿ. ಧ್ವಜ ಸ್ತಂಭದ ಎತ್ತರ ಅಂತ ಬರಿತೀವಿ ಅದಕ್ಕೆ. ಅದೇ ರೀತಿಯಾಗಿ ಇಲ್ಲಿ ಎಂಗಲ್ ಆಫ್ ಎಲಿವೇಶನ್ ಎಷ್ಟು ಅಂದರೆ APB ಈಕ್ವಲ್ ಟು 30 ಡಿಗ್ರಿ. ಎಂಗಲ್ ಆಫ್ APB ಈಕ್ವಲ್ ಟು 30 ಡಿಗ್ರಿ ಅಂತಿದೆ. ಇನ್ನೊಂದು ಎಂಗಲ್ ಆಫ್ APC ಈಕ್ವಲ್ ಟು 45 ಡಿಗ್ರಿ ಅಂತ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಮೊದಲು ನಾವೇನು ಮಾಡ್ಕೊಳ್ಳೋಣ ಅಂತಂದರೆ tan 30 ಡಿಗ್ರಿ ತೆಗೆದುಕೊಂಡು ಬಿಡಿಸೋಣ. tan 30 ಡಿಗ್ರಿ ತೆಗೆದುಕೊಂಡು ಬಿಡಿಸಿದಾಗ ಈ AP ಅಳತೆ ನಮಗೆ ಗೊತ್ತಾಗುತ್ತೆ. ಸೊ ಈಸ್ ದೇರ್ ಫೋರ್ tan 45 ಅಂತ ತೆಗೆದುಕೊಂಡೇವಿ. tan 30 ಅಂತ ತೆಗೆದುಕೊಳ್ಳೋಣ, ಇಲ್ಲಿ 45 ಬೇಡ, tan 30 ಅಂತ ತೆಗೆದುಕೊಂಡಾಗ AB ಅಂತ ಬಂತು. AP ಅಪಾನ್ ಏನು ಬರುತ್ತೆ ಅಂದರೆ AP ಅಂತ ಹೇಳ್ತೀವಿ. tan 30 ಡಿಗ್ರಿ 0, ಆನಂತರ 30 ಡಿಗ್ರಿ. tan ಬಿಡಿಸ್ಬೇಕಾದ್ರೆ ಏನಿದೆ, ರೂಟ್ ಆಫ್ ಬಿಲೋ ಫಿಂಗರ್ ಇದೆ 1, ಆನಂತರ ಅಪಾನ್ ಏನು ಬರುತ್ತೆ, ರೂಟ್ ಆಫ್ ಕಾಸ್ ಅಂತ ಬರುತ್ತೆ ಅಬೋವ್ ಫಿಂಗರ್, ಅಂದರೆ 1/√3 ಅಂತ ಹೇಳ್ತಾ ಇದ್ದೀವಿ. tan 30 ಡಿಗ್ರಿ ಬೆಲೆ ಎಷ್ಟು ಅಂದರೆ 1/√3 ಅಂತ. ಈ ರೀತಿಯಾಗಿ ನೀವೇನು ಮಾಡಬೇಕು ಅಂತಂದರೆ ಅಲ್ಲಿ ಆ ಒಂದು ಬೆಲೆಯನ್ನು ಕಂಡುಹಿಡಿತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಟ್ಯಾನದ ಬೆಲೆಯನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನುವಂಥದ್ದು ಆದಷ್ಟು ಕೈ ಬೆರಳುಗಳ ಮೇಲೆ ಅದನ್ನು ಗುರುತಿಸಿಕೊಂಡು ನೀವು ಅದನ್ನು ಬರಲಿಕ್ಕೆ ಪ್ರಯತ್ನ ಮಾಡಿ. AB ಅಂದ್ರೆ ಎಷ್ಟಿದೆ ಅಂತಂದರೆ 10 ಮೀಟರ್ ಅಂತ ಇದೆ. AP ಇಲ್ಲ. ಸೊ ಈಸ್ ದ AP ಈಕ್ವಲ್ ಟು ಎಷ್ಟು ಬಂತು ಅಂತಂದರೆ AP ಇಂಟು 1 AP 10√3 ಮೀಟ್ರ್ ಅಂತ ಆಯಿತು. ಇದು ಏನು ಅಂತಂದರೆ ಅವರು ಕೊನೆಯದಾಗಿ ಕೇಳಿರುವಂಥ ಪ್ರಶ್ನೆ ಅದಲ್ಲ, ಫ್ಲ್ಯಾಗ್ ಸ್ಟಾಫ್ ಆ್ಯಂಡ್ ದ ಡಿಸ್ಟನ್ಸ್ ಆಫ್ ದ ಬಿಲ್ಡಿಂಗ್ ಫ್ರಮ್ ದ ಪಾಯಿಂಟ್ P ಅಂತ. P ಪಾಯಿಂಟ್ನಿಂದ ಬಿಲ್ಡಿಂಗ್ ಇರುವ ದೂರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈಸ್ ದ 10√3 ಡಿಸ್ಟನ್ಸ್ 10√3 ಮೀಟರ್ಸ್ ಅಂತ ಹೇಳ್ತಾ ಇದ್ದೀವಿ. 10√3 ಮೀಟರ್ಸ್ ಅಂತ ಇದು ಕಟ್ಟಡಕ್ಕೆ ಇರುವ ದೂರ ಅಂತ ಆಯಿತು. ಇಷ್ಟು ಆದ ನಂತರ ವಿದ್ಯಾರ್ಥಿಗಳೇ ನಾವೇನು ಮಾಡಬೇಕು ಮುಂದೆ ಅಂತಂದರೆ tan 45 ಅಂತ ತೆಗೆದುಕೊಳ್ಳೋಣ.
tan 45 ಡಿಗ್ರಿ. tan 45 ಡಿಗ್ರಿ ತೆಗೆದುಕೊಂಡಾಗ ಏನು ಬರುತ್ತೆ ಅಲ್ಲಿ ಎ ಸಿ ಅಂತ ಬರುತ್ತೆ. ಎ ಸಿ ಅಪಾನ್ ಏನು ತಗೋಬೇಕು ಅಂದರೆ ಎ ಪಿ ಅಂತ ತಗೋಬೇಕು. ಸೊ ಇಷ್ಟ ಎ ಪಿ. tan 45 ಅಂದ್ರೆ ಎಷ್ಟು ಅಂತ ಹೇಳ್ತೀವಿ? 1 ಅಂತ ಹೇಳ್ತೀವಿ. ಅದರ ಕೆಳಗಡೆ ಒಂದನ್ನು ಗುರುತಿಸ್ಕೊಳ್ಳೋಣ. ಇಲ್ಲಿ ಎ ಸಿ ಅಂತಂದರೆ ಎ ಬಿ ಪ್ಲಸ್ ಬಿ ಸಿ ಆಗುತ್ತೆ. ಎ ಸಿ ಅಂದರೆ ಏನು ಬರುತ್ತೆ? ಎ ಬಿ ಪ್ಲಸ್ ಬಿ ಸಿ. ಸೊ ಇಷ್ಟ ಎ ಬಿ ಪ್ಲಸ್ ಬಿ ಸಿ. ಎದರ ಬದಲಿ ಇದು ಎ ಸಿ ಬದಲಿ. ನೆಕ್ಸ್ಟ್ ಎ ಪಿ ಅಂತ ಇದೆ. ಎ ಪಿ ಈಕ್ವಲ್ ಟು ಇಲ್ಲಿದೆ. ಸೊ ಇಷ್ಟ 10√3 ಅಂತ ಹೇಳ್ತಾ ಇದ್ದೀವಿ. 10√3 ಅಂತ. ಎ ಬಿ ಪ್ಲಸ್ ಬಿ ಸಿ ಇಲ್ಲಿ ಗುಣಿಸ್ಕೊಳ್ಳೋಣ ಒಂದಕ್ಕೆ. ಸೊ ಇಷ್ಟ ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು 10√3 ಇಂಟು 1 10√3 ಅಂತ ಹೇಳ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ ಎ ಬಿ ಬೆಲೆ ನಿಮಗೆ ಗೊತ್ತು. ಎ ಬಿ ಬೆಲೆ ಎಷ್ಟದಲ್ಲಿ ಅಂದ್ರೆ 10 ಮೀಟ್ರ್ ಅಂತ ಇದೆ. ಹಾಗಾದರೆ ಎ ಬಿ ಬೆಲೆ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ 10 ಮೀಟ್ರ್ ಅಂತ ತುಂಬ್ಕೊಳ್ಳೋಣ. ಪ್ಲಸ್ ಬಿ ಸಿ ಈಕ್ವಲ್ ಟು 10√3 ಅಂತ. ಇಲ್ಲಿ ಬಿ ಸಿ ಬೆಲೆ ಬೇಕು. ಬಿ ಸಿ ಈಕ್ವಲ್ ಟು 10√3 ಅಂತ ತಗೊಂಡು ಪ್ಲಸ್ 10 ಇದೆಯಲ್ಲ ಅದನ್ನು ಟ್ರಾನ್ಸ್ಫರ್ಸ್ ಮಾಡ್ಕೊಳ್ಳೋಣ. ಅಂದರೆ ಬದಲಾವಣೆ ಸ್ಥಾನ ಪಲ್ಲಟ ಮಾಡೋಣ. ಈಚೆ ಕಡೆ ತೊಗೊಂಡೋಗೋಣ. -10 ಆಗುತ್ತೆ. ಬಿ ಸಿ ಈಕ್ವಲ್ ಟು 10 ಸಾಮಾನ್ಯ ಅಪವರ್ತನ ಇದೆ. ಸಾಮಾನ್ಯ ಅಪವರ್ತನ ತೆಗೆದಾಗ √3 ಅಂತ ಬಂತು. -1. ಬಿ ಸಿ ಬೆಲೆ ಎಷ್ಟು ಅಂದರೆ 10. √3 ಬೆಲೆ ಕೊಟ್ಟಿದ್ದಾರೆ ಅವರು 1.732 ಅಂತ. 1.732 ಯೂಸ್ ಮಾಡಿರಿ ಅಂತ ಹೇಳಿರಲ್ಲ, ಉಪಯೋಗಿಸಿ ಅಂತ ಹೇಳಿದ್ದಾರೆ. -1. ಹಾಗಾದರೆ ಬಿ ಸಿ ಬೆಲೆ ಈಕ್ವಲ್ ಟು 10. ಸೊ ಇಷ್ಟ 1ರಲ್ಲಿ 1 ಕಳೆದ್ರೆ 0.732 ಅಂತ ಆಯಿತು. ಇದಕ್ಕೆ ನಾವೇನು ಮಾಡೋಣ ಅಂತಂದರೆ 10ರಿಂದ ಗುಣಿಸ್ಕೊಳ್ಳೋಣ. ಹಾಗಾದರೆ ಬಿ ಸಿ ಈಕ್ವಲ್ ಟು ಸೊ ಇಷ್ಟ ಇಲ್ಲಿ ಪಾಯಿಂಟ್ ಇದೆ. ಇದನ್ನು 7.320 ಅಂದರೆ ನಾವಿಲ್ಲಿ ಏನು ಮಾಡೋಣ? 3 ಸ್ಥಾನ ಬಿಟ್ಟು ಪಾಯಿಂಟ್ ತೆಗೆದುಕೊಂಡಾಗ ಸೊ ಇಷ್ಟ 7.32 ಅಂತ ಬಂತು. ಬಿ ಸಿ ಬೆಲೆ ಎಷ್ಟು ಬಂತು? 7.32 ಮೀಟರ್. ಅಂದರೆ ಬಿ ಸಿ ಅಂದರೆ ಏನು ಅಂದರೆ ಆ ಒಂದು ಪ್ಲಾಗನ್ನು ಇದೆಯಲ್ಲ, ಆ ಪ್ಲಾಗದ ಎತ್ತರ ಎಷ್ಟು ಅಂತಂದರೆ 7.32 ಮೀಟರ್ ಅಂತ ಹೇಳ್ತಾ ಇದ್ದೀವಿ. ಹೈಟ್ ಆಫ್ ದಿ ಪ್ಲಾಗ್ ಅಂತ ಬರೀತೀವಿ. ಸೊ ಇಷ್ಟ ಬಿ ಸಿ ಈಕ್ವಲ್ ಟು 7.32 ಮೀಟರ್. ಹೈಟ್ ಆಫ್ ಫ್ಲ್ಯಾಗ್ ಸ್ಟಾಫ್ ಅಂತ ಬರೀತಾ ಇದ್ದೀವಿ. ಅಂದರೆ ಫ್ಲ್ಯಾಗ್ ಸ್ಟಾಫ್ ಅಂದ್ರೆ ಧ್ವಜಸ್ತಂಭದ ಎತ್ತರ. ಏನಂತ ಬರೀಬೇಕಲ್ಲಿ? ಧ್ವಜಸ್ತಂಭದ ಎತ್ತರ ಅಂತ ಬರೀಬೇಕು. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆಯನ್ನು ಬಿಡಿಸಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಮುಂದೆ 5ನೇ ಪ್ರಾಬ್ಲಮ್ಸ್ ಯಾವ ರೀತಿಯಾಗಿ ಬಿಡಿಸಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡಿಕೊಳ್ಳೋಣ.